ಮನ್ರೇಗಾ ಹೆಸರು ಬದಲಾಯಿಸಿ ಜಿ ಕಾಯ್ದೆ ತಂದಿರುವಂತ ಕೇಂದ್ರದ ನಡೆಯನ್ನ ಖಂಡಿಸೋದಕ್ಕಂತಾನೆ ರಾಜ್ಯ ಸರ್ಕಾರ ವಿಶೇಷ ಅಧಿವೇಶನವೊಂದನ್ನು ಕರೆದಿತ್ತು. ನಿನ್ನೆ ಸಿಎಂ ಕಾಯ್ದೆ ವಿರುದ್ಧ ನಿರ್ಣಯವನ್ನ ಕೂಡ ಮಂಡಿಸಿದ್ದರು. ಇವತ್ತು ಕೂಡ ಆ ವಿಚಾರ ಮುಂದುವರಿತು, ಅಂಗೀಕಾರ ಕೂಡ ಆಗಿದೆ ಅವರು ನಿನ್ನೆ ಮಂಡಿಸಿದ್ದಂತ ನಿರ್ಣಯ. ಆದರೆ ಕಾಂಗ್ರೆಸ್ನ ಮನ್ರೇಗಾ ಅಸ್ತ್ರಕ್ಕೆ ಬಿಜೆಪಿ ಪ್ರತ್ಯಾಸ್ತ್ರವಾಗಿ ಬಳಸಿದ್ದು ಅಬಕಾರಿ ಇಲಾಖೆಯಲ್ಲಿ ನಡೆದಿರುವಂತ ಅಕ್ರಮಗಳ ವಿಚಾರವಾಗಿ. ಅಹೋರಾತ್ರಿ ಧರಣಿ ಮಾಡಿದ್ದ ಬಿಜೆಪಿ ಇವತ್ತು ಕೂಡ ಸದನದಲ್ಲಿ ದೊಡ್ಡ ಕೋಲಾಹಲವನ್ನೇ ಎಬ್ಬಿಸಿತ್ತು. ಸಚಿವ ತಿಮ್ಮಾಪುರ್ ರಾಜೀನಾಮೆಗೆ ಆಗ್ರಹಿಸಿತು. ಸದನದಲ್ಲಿ ಹಾಗಾದ್ರೆ ಏನೇನ್ ನಡೀತು ಬನ್ನಿ ತೋರಿಸ್ತೀವಿ. ಇಷ್ಟು ದುಡ್ಡು 6,000 ಕೋಟಿ ಖಜಾನೆ ಬರಬೇಕಾಗಿರೋ ದುಡ್ಡು ದೆಹಲಿ ಹತ್ರ ಪ್ರತಿಭಟನೆ ಮಾಡ್ತಾ ನಿರ್ಣಯ ಆಗ್ತಾ ಇತ್ತು. ಸರ್ಕಾರದ ವೈಫಲ್ಯಗಳನ್ನ ಎತ್ತಿ ಹಿಡಿದು ಬೀಸಿದ ಜಾತಿ, ಅಬಕಾರಿ ಇಲಾಖೆಯಲ್ಲಿ ನಡೆದಿದೆ ಎನ್ನಲಾದ ಹಗರಣವನ್ನೇ ಹೆಕ್ಕಿ ತೆಗೆದು ಝಳಪಿಸಿದ ಭ್ರಷ್ಟಾಚಾರದ ಅಸ್ತ್ರ, ಪ್ರತಿಭಟನೆ, ಹಂಗಾಮ, ಹೀಗೆ ಎಲ್ಲವೂ ಸೇರಿ ಸರ್ಕಾರ ಕರೆದ ವಿಶೇಷ ಅಧಿವೇಶನದ ಮೂಲ ಆಶಯವನ್ನೇ ಬುಡಮೇಲು ಮಾಡಿವೆ. ಅದರಲ್ಲೂ ಇಂದು ಕೊನೆಯ ದಿನದ ಸದನ ಸಂಪೂರ್ಣ ಅಬಕಾರಿ ಯುದ್ಧದಲ್ಲೇ ಮುಳುಗಿತ್ತು. ಕಾಂಗ್ರೆಸ್ನ ಮನ್ರೇಗಾ ಅಸ್ತ್ರಕ್ಕೆ ಬಿಜೆಪಿ ಅಬಕಾರಿ ಅಕ್ರಮ ಪ್ರತ್ಯಾಸ್ತ್ರ. ಕಾಯ್ದೆಯನ್ನು ಕೇಂದ್ರ ಸರ್ಕಾರವು ತಕ್ಷಣವೇ ರದ್ದುಗೊಳಿಸಬೇಕು. ಫಸ್ಟ್ ಅವರು ರಾಜೀನಾಮೆ ಕೊಡ್ಲಿ, ಆಮೇಲೆ ತನಿಖೆ ಮಾಡಲಿ. ಅಹೋರಾತ್ರಿ ಧರಣಿ, ಇಡೀ ದಿನ ಕಲಾಪದಲ್ಲಿ ಪ್ರತಿಭಟನೆ, ಹಂಗಾಮ. ಕೇಂದ್ರ ಜಾರಿಗೆ ತಂದ ಜಿ ಕಾಯ್ದೆ ವಿರುದ್ಧವೇ ನಿರ್ಣಯ ಮಂಡಿಸಲು ಸರ್ಕಾರ ವಿಶೇಷ ಅಧಿವೇಶನ ಕರೆದಿತ್ತು. ಅಬಕಾರಿ ಕಚೇರಿಯ ಡಿಸಿ ಜಗದೀಶ್ ನಾಯ್ಕ್ ಲೈಸೆನ್ಸ್ ನೀಡಲು ಲಂಚದ ಹಣ ಪಡೆಯುವಾಗಲೇ ಲೋಕಾಯುಕ್ತ ಪೊಲೀಸರ ಕೈಲಿ ರೆಡ್ ಹ್ಯಾಂಡ್ ಆಗಿ ಲಾಕ್ ಆಗಿದ್ರು. ಬಳಿಕ ಅಬಕಾರಿ ಸಚಿವ ಮತ್ತು ಪುತ್ರನ ಹೆಸರಿದ್ದ ಆಡಿಯೋ ಬಾಂಬ್ ಸ್ಫೋಟವಾಗಿತ್ತು. ಇದನ್ನೇ ಅಸ್ತ್ರ ಮಾಡಿಕೊಂಡ ಬಿಜೆಪಿ ಮತ್ತು ಜೆಡಿಎಸ್ ಸರ್ಕಾರದ ವಿರುದ್ಧ ಸಚಿವ ತಿಮ್ಮಾಪುರ ರಾಜೀನಾಮೆಗೆ ಆಗ್ರಹಿಸಿದ್ರು. ಅಹೋರಾತ್ರಿ ಧರಣಿ ನಡೆಸಿದ್ರು. ಇನ್ನು ಇವತ್ತು ಕೂಡ ವಿಧಾನಸಭೆಯಲ್ಲಿ ಇಡೀ ದಿನ ಪ್ರತಿಭಟನೆ ನಡೆಸಿದ್ರು. ಕಲಾಪ ಆರಂಭಕ್ಕೂ ಮುನ್ನ ಸದನದ ಬಾವಿಗಿಳಿದಿದ್ರು. ಅಬಕಾರಿಯಲ್ಲಿ 6,000 ಕೋಟಿ ಲೂಟಿಯಾಗಿದೆ, ಮೊದಲು ಸಚಿವ ರಾಜೀನಾಮೆ ಕೊಡ್ಲಿ ಅಂತ ಅಶೋಕ್ ಗುಡುಗಿದ್ರು. ಇಷ್ಟು ದುಡ್ಡು 6,000 ಕೋಟಿ ಖಜಾನೆಗೆ ಬರಬೇಕಾಗಿರೋ ದುಡ್ಡು ಲೂಟಿ ಆಗಿದೆ. ಇದ್ರ ಬಗ್ಗೆ ನಾವು ರಾಜ್ಯದ ಮುಖ್ಯಮಂತ್ರಿಗೆ ನಾವು ಪದೇ ಹೇಳಿದ್ರಿ, ಅವ್ರು ರಾಜೀನಾಮೆ ತಗೊಳ್ಳಿ, ಫಸ್ಟ್ ಅವ್ರು ರಾಜೀನಾಮೆ ಕೊಡ್ಲಿ, ಆಮೇಲೆ ತನಿಖೆ ಮಾಡಲಿ. ಮುಂದುವರೆದು ಮಾತನಾಡಿದ ಅಶೋಕ್, ದೆಹಲಿ ಕಾಂಗ್ರೆಸ್ಗೆ ಕರ್ನಾಟಕ ಎಟಿಎಂ ಆಗಿಲ್ಲ, ರಿಸರ್ವ್ ಬ್ಯಾಂಕ್ ಆಗಿದೆ ಅಂತ ವಾಗ್ದಾಳಿ ನಡೆಸಿದ್ರು. ನಾವೆಲ್ಲ ಕರ್ನಾಟಕವನ್ನ ಎಟಿಎಂ ಮಾಡಿದ್ದಾರೆ, ಎಟಿಎಂ ಅಲ್ಲ, ಈಗ ರಿಸರ್ವ್ ಬ್ಯಾಂಕ್. ಕೇಂದ್ರದ ಕಾಂಗ್ರೆಸ್ ಸರ್ಕಾರ, ಕಾಂಗ್ರೆಸ್ ನಾಯಕರಿಗೆ ರಿಸರ್ವ್ ಬ್ಯಾಂಕ್ ಇದು. ಪ್ರತಿ ಎಲೆಕ್ಷನ್ಗೂ ಇಲ್ಲಿಂದ ಹಣನ ಕಳಿಸ್ತಾ ಇದ್ದಾರೆ. ಈಗ ನೀವು ಇಲ್ಲಿ ಬಾವಿಗೆ ಬಂದಿದ್ದೀರಿ, ಪ್ರತಿಭಟನೆ ಮಾಡ್ತಿದ್ದೀರಿ. ಅವ್ರು ಡ್ಯಾನ್ಸ್ ಮಾಡೋ ಕಾರ್ಯಕ್ರಮ ಮುಗಿಯಲಿ, ಅವ್ರು ಡ್ಯಾನ್ಸ್ ಮಾಡೋ ಕಾರ್ಯಕ್ರಮ ಮುಗಿಯಲಿ. ಈಗ ಅವ್ರು ಡ್ಯಾನ್ಸ್ ಮಾಡೋ ಕಾರ್ಯಕ್ರಮನ ಚರ್ಚೆಗಾರ ಕೊಡಿ, ಡ್ಯಾನ್ಸ್ ಮಾಡ್ಲಿ ಅವ್ರು ಸಂಜೆ ಮಾಡ. ಸದನದ ಹೊರಗೂ ಅಬಕಾರಿ ವಿಚಾರ ಸದ್ದು ಗದ್ದಲ ಎಬ್ಬಿಸಿದೆ. ಅಹೋರಾತ್ರಿ ಧರಣಿ ಬಗ್ಗೆ ಮಾತನಾಡಿದ ಅಶೋಕ್, ನನಗೆ ರಾತ್ರಿ ನಿದ್ದೆನೇ ಬರಲಿಲ್ಲ ಅಂದಿದ್ದಾರೆ. ಇದಕ್ಕೆ ಅಬಕಾರಿ ಸಚಿವ ತಿರುಗೇಟ್ ಕೊಟ್ಟಿದ್ದಾರೆ. ಎಲ್ಲಿ ಬರ್ತದೆ ನಿದ್ದೆ? ಲೂಟಿ ಹೊಡೆದಿರೋ ಸರ್ಕಾರ, ಈ ಕರ್ನಾಟಕದ ಜನರ ಶಾಪ ಇವ್ರನ್ನ ತಟ್ತಾ ಇದೆ. ನಿದ್ದೆ ಮಾಡೋ ಪ್ರಶ್ನೆನೇ ಇಲ್ಲ. ಈ ಲೂಟಿ ಸರ್ಕಾರದೇ ಚಿಂತೆ ಆಗಿದೆ. ನಮ್ಮ ವಿರೋಧ ಪಕ್ಷದ ನಾಯಕರು ದಾರಿ ತಪ್ತಾ ಇದ್ದಾರೆ. ಯಾರು ಪ್ರೆಷರ್ ಇದೇನೋ ಏನಿದೇನೋ ಗೊತ್ತಿಲ್ಲ. ಅವ್ರಿಗೆ ಏನ್ ಅದಕ್ಕೆ ನಿಧಿ ಬಂದಿಲ್ಲ, ಅವ್ರಿಗೆ ಕೇಳಿ. ನನಗೆ ಹೆಂಗೆ ಗೊತ್ತಾಗೋದು? ರಾಜಕಾರಣ ಮಾಡೋರು ರಾಜಕಾರಣ ಮಾಡಬೇಡ ಹೇಳಕ್ಕಾಗತ್ತೆ, ಮಾಡ್ಕೊಳ್ಳಿ. ಮನ್ರೇಗಾದ ಚರ್ಚೆ ಆಗಬಾರದು ಅಂತಲೇ ಬಿಜೆಪಿ ಹೋರಾಟ ಮಾಡ್ತಿದೆ ಅನ್ನೋದು ಕಾಂಗ್ರೆಸ್ ಆರೋಪ. ಆದ್ರೆ ಅಬಕಾರಿ ಅಕ್ರಮ ಮುಚ್ಚಾಕೋದಕ್ಕೆ ಸೆಷನ್ ನಡೀತಿದೆ ಅನ್ನೋದು ಬಿಜೆಪಿ ಪ್ರತ್ಯಾರೋಪ. ಅವ್ರಿಗೆ ಮನ್ರೇಗಾ ವಿಚಾರದಲ್ಲಿ ನಾವೆಲ್ಲ ಚರ್ಚೆ ಮಾಡ್ತೀವಿ, ಬೆಳಕು ಚೆಲ್ತೀವಿ, ಜನರಿಗೆ ಏನು ಅನುಕೂಲ ಆಗ್ತಾ ಇತ್ತು ಇವನ್ನೆಲ್ಲ ತಿಳಿಸ್ತೀವಿ ಅಂತೇಳಿ ಅವ್ರಿಗೆ ಸಹಿಸ್ಕೊಳಕ್ ಆಗ್ತಾ ಇಲ್ಲ. ಸರ್ಕಾರ ದುಡ್ಡು ಹೊಡೆದಿರೋದು ನಿಜ ಹುಟ್ಟಿದೆ, 6,000 ಕೋಟಿ. ಅದನ್ನು ಮುಚ್ಚಾಕಕ್ಕೆ ಈ ಥರ ಸದನ ನಡೆಸ್ತಾ ಇದ್ದಾರೆ ಅಷ್ಟೇ. ಮಾನ ಮರ್ಯಾದೆ ಇದ್ದಿದ್ರೆ ರಾಜೀನಾಮೆ ತಗೋಬೇಕಾಯ್ತು. ಇಷ್ಟು ಮಾತ್ರ ಅಲ್ಲ, ಭ್ರಷ್ಟಾಚಾರದ ಬಗ್ಗೆ ಅಧ್ಯಕ್ಷರೇ ಹೇಳಿದ್ದಾರೆ ಅಂತ ವಿಜಯೇಂದ್ರ ತಮ್ಮ ಆರೋಪಕ್ಕೆ ಬಲ ಕೊಡೋ ಕೆಲಸ ಮಾಡಿದ್ರು. ಈ ಮಾತಿಗೆ ತಿರುಗೇಟು ಕೊಟ್ಟ ಸಚಿವ ಎಂಬಿ ಪಾಟೀಲ್, ಯಾರೋ ಒಬ್ರು ಪ್ರಧಾನಿ ಹೆಸರು ಹೇಳಿದ್ರೆ ಒಪ್ತೀರಾ ಅಂತ ಪ್ರಶ್ನಿಸಿದ್ದಾರೆ.
ಇವತ್ತು ಅಬಕಾರಿ ಇಲಾಖೆನಲ್ಲಿ 6,000 ಕೋಟಿ ಹಗರಣ ಅಂತೇಳಿ ಅದರ ಅಧ್ಯಕ್ಷರು ಕೂಡ ಬಹಿರಂಗವಾಗಿ ಹೇಳಿದ್ದಾರೆ. ಇವತ್ತು ಆಡಿಯೋ ಟೇಪ್ ಏನ್ ರಿಲೀಸ್ ಆಗಿದೆ, ಅದರಲ್ಲಿ ಮಂತ್ರಿಗಳ ಹೆಸರು ಕೂಡ ಉಲ್ಲೇಖ ಆಗಿದೆ. ಆಗ ನಾಳೆ ಯಾರು ಬೇಕಾದ್ರೂ ನಾಳೆ ಪ್ರಧಾನಮಂತ್ರಿ ಹೆಸರು ಹೇಳ್ಬೋದು. ಯಾರೋ ದುಡ್ಡು ತಿಂದು ಪ್ರಧಾನಮಂತ್ರಿಗಳ ಹೆಸರು ಹೇಳಿದ್ರೆ ಅದು ಒಪ್ಕೋತೀರಾ ನೀವು? ಇದೆಲ್ಲವೂ ಕೂಡ ರಾಜಕೀಯದಲ್ಲಿ ನಡೀತಿರ್ತದೆ. ಅಬಕಾರಿ ಇಲಾಖೆಯಲ್ಲಿ ನಡೆದಿದೆ ಎನ್ನಲಾದ ಭ್ರಷ್ಟಾಚಾರ ಕಾಂಗ್ರೆಸ್ ಬಿಜೆಪಿ ಬಡಿದಾಟಕ್ಕೆ ಕಾರಣವಾಗಿದೆ. ಜಿ ರಾಮ್ಜಿ ಕಾಯ್ದೆ ವಿರುದ್ಧ ಚರ್ಚಿಸಬೇಕು ಅಂತಿದ್ದ ಕಾಂಗ್ರೆಸ್ಗೆ ಬಿಜೆಪಿ ಅಬಕಾರಿ ಅಸ್ತ್ರ ಬಿಟ್ಟಿದೆ. ನಿರ್ಣಯವನ್ನ ವಿರೋಧಿಸಿ ನಾವು ವಾಕೌಟ್ ಮಾಡ್ತಾ ಇದ್ದೀವಿ. ಕಿರಣ್ ಸೂರ್ಯ, ಪ್ರಸನ್ನ ಜೊತೆ ಕಿರಣ್ ಹನಿಯಡ್ಕ, TV9 ಬೆಂಗಳೂರು.